Very good morning, everyone. Welcome to a new episode. ಲಾಸ್ಟ್ ವ್ಲಾಗ್ ಹೆಂಗೆ ಬಂದಿದೆ ಗೊತ್ತಿಲ್ಲ. ಸೆಟ್ಟಿಂಗ್ಸ್ ಚೆಕ್ ಮಾಡಿಲ್ಲ. ಈ ವ್ಲಾಗು ಈ ಎಪಿಸೋಡು ಸರಿಯಾಗಿ ಬಂದಿಲ್ಲ ಅಂದರೆ ಇರೋರು ಬೈಕೊಂತೀರ. ಒಂದು ನಿಮಿಷ ಚೆಕ್ ಮಾಡಿಬಿಡೋಣ, ಒಂದೇ ಒಂದು ನಿಮಿಷ. ಸೊ ಪರ್ಫೆಕ್ಟಾಗಿದೆ. ಲೆನ್ಸ್ ಕ್ಯಾರಿ ಮಾಡಿಲ್ಲ. ಈಗ ಲೆನ್ಸ್ ಇಲ್ಲ. ಎಸ್ಲೋ ಬಂದರೆ ಅಲ್ಲಲ್ಲಿ ನಿಲ್ಲಿಸಿ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಂಡಿರು. ಯಾಕೆಂದ್ರೆ ಆಟೋ ಇದೆ. ಆಟೋ ಏನಕ್ಕೆ ಇಟ್ಟಿಲ್ಲ ಅಂದರೆ ಆಟೋ ಇಟ್ಟರೆ ಹೆವಿ ಬ್ಯಾಟ್ರಿ ಡ್ರೈನ್ ಆಗ್ಬಿಡುತ್ತೆ. ಅದಕ್ಕೆ ಸತ್ಯ ಆಟೋ ಇಟ್ಟಿಲ್ಲ. ನನಗೆ ಎಲ್ಲ ಗಾಡಿಯಲ್ಲಿ ಇದೊಂದೇ ಮೊಬೈಲ್ ಹೋಲ್ಡ್ರು ಫೆವಿಕ್ವಿಕ್ಕಾಗಿ ಕಾಣಿಸಿರೋದಕ್ಕೆ ಭಯ ಆಗ್ತಾ ಇರೋದು. ಯಾವುದೂ ಮೂಮೆಂಟ್ಸ್ ಇಲ್ಲ, ಬಟ್ ಹಿಂದೆ ಚೆಕ್ ಮಾಡಿದ್ದಕ್ಕೆ ಲೈಟಾಗಿ ಓಪನ್ ಆಗಿದೆ. ಬಿ ವೆರಿ ಕೇರ್ಫುಲ್. Rather than that, everything is good and fine. ಓ ಮುಂದೆ ಹೋಗೋ ರೈಟ್ರು ಅನ್ಸುತ್ತೆ. ಕರೆಕ್ಟಾಗಿ ಸಿಗ್ನಲ್ ಕೊಡ್ತಾವ್ರೆ. ಸೈಡ್ಗೆ ಹೋಗೋಣ. ಸೆಂಟ್ರ್ ರೋಡಿಗೆ ಬಂದ್ಬಿಟ್ಟು ಎಂಟ್ರಿ ಮೀಡಿಯಾ ಸ್ಟಾರ್ಟ್ ಆಯಿತು ಗುರು. ಬಿಸಿಲು ಟೈಮ್ ಬಂದು 8:20 ಎಷ್ಟೊಂದು ಬಿಸಿಲು. ಜಾಕೆಟ್ ಒಳಗಡೆ ಶಕೆ ನೀರು ಸುರಿತಾ ಇದೆ. ಹೋಗ್ತಾ ಇರೋದು ಕತೆ. ಸೊ ನಮ್ಮ ಪ್ಲ್ಯಾನ್ ಏನಂದರೆ 5:15 ಮೀಟ್ ಮಾಡಿ ದೇವಸ್ಥಾನ 8 ಗಂಟೆಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬೇಗ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಇರುತ್ತಲ್ವಾ, ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರೇನು ಅದು ಏನಾಗುತ್ತೋ ಅದಾಗಲೇಬೇಕು. ಸೊ 8 o'clock 7:45 ನಾವು ಬ್ರೇಕ್ಫಾಸ್ಟಿಗೆ ಇಳಿಸಿದ್ದು. ಆಲ್ರೆಡಿ 8:21. ಅರೆ ಗಾಡಿ ಇವಾಗ ಸರ್ವಿಸ್ ಆದಮೇಲೆ ಗಾಡಿ ಓಡ್ಸೋಕೆ ಒಂಥರ ಚೆನ್ನಾಗಿರು. ಅಲ್ಲಿ ಬರ್ತಾ ಇದ್ದಿದ್ದು ಪೊಲೀಸೇ ಒನ್ ವೇ ಅಲ್ಲಿ ಬಂದ್ಬಿಟ್ಟು ಇಷ್ಟ ಬಂದಾಗ ಬರ್ತಾವೆ. ಅವರಿಗೆಲ್ಲ ರೂಲ್ಸ್ ಇಲ್ಲ. ಇವರು ಕಾಮನ್ ಪೀಪಲ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು. ಬಾಯ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋಣ ಅಂದರೆ ನನ್ನ ಬ್ಲೂ ಆರ್ಮರ್ ಬೇರೆ ವರ್ಕ್ ಆಗ್ತಾ ಇಲ್ಲ. ಸೊ ನಮ್ಮ ರೈಟ್ ಸೈಡಲ್ಲಿ ನಾವು ಯಾವಾಗಲೂ ರೆಗ್ಯುಲರಾಗಿ ನಿಲ್ಲಿಸೋ CCD ಈ ಸತಿ ನಿಲ್ಲಿಸ್ತಾ ಇಲ್ಲ. ಯಾಕಂದರೆ ಬ್ರೇಕ್ಫಾಸ್ಟೇ ನಾವು ಹೆವಿ ಮಾಡಿಬಿಟ್ರಿ. ಅದ್ರ ಮೇಲೆ ಕಾಫಿ ಕುಡಿದ್ಬಿಟ್ರೆ ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಬ್ಲೋಟಿಂಗ್ ಆಗಿಬಿಡುತ್ತೆ. ಮತ್ತು ಹೋಗೋ ದಾರಿ ಎಲ್ಲ ಕುಡು ಅನ್ನುತ್ತೆ ಹೊಟ್ಟೆ. ವ್ಯೂ ನೋಡಿ ಗೈಸ್, ರೈಟ್ ಸೈಡಲ್ಲಿ
ನೆಕ್ಸ್ಟ್ ಲೆವೆಲ್. ಓ, ಆ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಮಿರರಲ್ಲಿ ಕಾಣಿಸ್ತಾ ಇರ್ಬೋದು. ಝೂಮ್ ಆಗ್ತೀನಿ ನೋಡಿ. ಹೋಲ್ಡರ್ ಹ್ಯಾಂಡಲ್ ಹೋಲ್ಡರ್ ತಗೊಂಡಾದ್ಮೇಲೆ ಅದು ಹಾಕಿದ್ಮೇಲೆ ವೈಬ್ರೇಷನ್ ಎಷ್ಟು ಕಂಟ್ರೋಲ್ ಆಗಿದೆ ಅಂದರೆ ಆರಾಮಾಗಿ 360 ಕ್ಯಾಮ್ರಾ ಹಾಕ್ಬೋದು. ಬಟ್ ನಮ್ಮ ಹತ್ರ 360 ಕ್ಯಾಮ್ರಾ ಇಲ್ವಲ್ಲ. ಲವ್ ಮಾಕ್ಟೈಲ್ ಪಾರ್ಟ್ 3 ಚೆನ್ನಾಗಿದೆ ಅಂತ ಕೇಳ್ಬಿಟ್ಟೆ. ನನಗೆ ಟೈಮ್ ಇಲ್ಲ ಹೋಗೋಕ್ಕೆ. ದುರಂಧರ್ ರಿವೆಂಜ್ ನಾನು ಇನ್ನೂ ನೋಡಿಲ್ಲ. ಎಷ್ಟು ಮೂವಿ ಮಿಸ್ ಮಾಡಿದೆ ಅಂದರೆ, ಮೂವಿ ನೋಡೋಕ್ಕೆ ಟೈಮ್ ಇಲ್ಲ ನನಗೆ. ಯೂತ್ ಮಿಸ್ ಮಾಡಿದೆ, ದುರಂಧರ್ ದಿ ರಿವೆಂಜ್ ಮಿಸ್ ಮಾಡಿದೆ. ಲೆಫ್ಟ್ ಸೈಡಲ್ಲಿ ಟ್ರೈನು, ನಾವು ರೇಸ್ ಮಾಡ್ತಾ ಇದ್ದೀವಿ ಟ್ರೈನಿಗೆ. ಎಷ್ಟು ಸ್ಪೀಡಾಗಿ ಹೋಗ್ತದೆ ಶತಾಬ್ದಿ. Maybe that is from Chennai to Mysore. ಚಿಕ್ಕ ವಯಸ್ಸಲ್ಲಿ ಟ್ರೈನಲ್ಲಿ ಹೋಗೋ ಬರೋ ಗಾಡಿನೆಲ್ಲ ನೋಡ್ತಾ ಇದ್ದೀವಿ. ಈಗ ನಾವು ಗಾಡಿ ತೊಗೊಂಡು, ನಮ್ಮ ಸ್ವಂತ ದುಡ್ಡಲ್ಲಿ ಗಾಡಿ ತೊಗೊಂಡು ನಾವು ಗಾಡಿಯಲ್ಲಿ ಹಿಂಗೆ ಹೋಗ್ತಾ ಇರೋವಾಗ ಟ್ರೈನ್ ನೋಡೋವಾಗ ಲೈಫ್ ಎಲ್ಲಿಂದ ಎಲ್ಲವರೆಗೂ ಬಂದಿದೆ ನೋಡಿ ಅನ್ಸುತ್ತೆ. ಖರಾಬಲ್ಲ. ಯಮ್ಮ ಹಿಂದೆ ಹೋಯ್ತಾ ಇದ್ದೀವಿ. ಯಮ್ಮ ಅಯ್ಯೋ 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 ಅಣ್ಣ. ಆಟೋದವ್ನು ಹೆಂಗೆ ಬಂದ ಅಂದರೆ ರೈಟಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಈ ಪೆಟ್ರೋಲ್ ಬಗ್ಗೆ ಯಾವಾಗಲೂ ನನ್ನ ಕನ್ಫ್ಯೂಷನ್ ಆಗೋದು ಇವರು. ಹಿಂದೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಶೆಲ್ಲು. ಹಲೋ ಕೌಶ್, ಹಿಂದೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಫುಲ್ ಟ್ಯಾಂಕು. ಪವರ್ ಮೆತ್ತಗೆ ಹಾಕಿ. ಏನು ನಷ್ಟ ನಿಮ್ಗೊಂದು ಹಂದಿ ಬಿರಿಯಾನಿ ಅಲ್ಲಿ ಬಿಡ್ದ ಮಟ್ವಾಗ ಹಾಕು ಅಲ್ಲಿ ಫಸ್ಟು. ಅಲ್ಲಿ ಬಿಡ್ದ ಸಾಯ್ತಾನ ಅಲ್ಲಿ ಹಾಕೋಣ. ಅಲ್ಲಿ 118 ನಾರ್ಮಲ್, 118 ನಾರ್ಮಲ್ ಅಲ್ಲೆಷ್ಟು.
ಫೈನಲಿ ಪೆಟ್ರೋಲ್ ಬ್ರೇಕ್ ಮುಗೀತು. ಪಯಣ ಕಂಟಿನ್ಯೂ ಮಾಡುವ. ಯಪ್ಪ, ಒಬ್ಬ ಬಂದರೆ ಲೆಕ್ಕ ಹಾಕಿದ್ದಕ್ಕೆ ಒಂದು 5 ನಿಮಿಷ ನಿಲ್ಸಿದ್ದೀನಿ ಗುರು ಪೆಟ್ರೋಲ್ ಹಾಕ್ಸೋಕ್ಕೆ. 5 ನಿಮಿಷಲ್ಲಿ ಒಳಗಡೆ ಸುರಿತಾ ಇದೆ ನೀರು. ಉಫ್, ಬೇರೆ ತುಂಬ ಇಲ್ಲಿ ಕಷ್ಟ ಗುರು ಜೀವನ. ಗ್ರೀನ್ ಸಿಗ್ನಲ್ ಬಿಟ್ಟಿದ್ದೆ, ಆಪೋಸಿಟ್ ರೆಡ್ ಸಿಗ್ನಲ್ ಆದ್ರೂ ನನ್ನ ಮಕ್ಕಳು ಸಿಗ್ನಲ್ಲೇ ನೋಡಲ್ಲ, ಬರ್ತಾನೆ ಇರ್ತಾರೆ ಮೈಗೆ. ಆಕ್ಸಿಸ್ ಹಿಡ್ಕೊಂಡು 200 ಹೋಯ್ತಾರಲ್ಲ ಬರೋನು ಸಾಯ್ಕ್. ಅದು ಹೆಲ್ಮೆಟ್ ಇಲ್ಲ, ವಿಂಡ್ ಹಂಗೆ ಹೊಡಿಯುತ್ತ ಮುಖಕ್ಕೆ. ಅದು ಹೆಂಗ್ ಓಡಿಸ್ತ ನೋಡಿ ನೋಡಿ ನೋಡಿ, ಹಿಂಗೆ ಬರ್ತಾವ ನೋಡಿ. ಅದು ಸ್ಟ್ರೈಟ್ ಆಗಿ ಮುಖ ಹಿಡ್ಕೊಂಡಿಲ್ಲ, ಕ್ರಾಸ್ ಆಗಿ ಇಟ್ಕೊಂಡಿದ್ದೆ ನಾ, ವಿಂಡ್ ಬಂದ್ಬಿಟ್ಟು ಹಿಂಗೆ ಹೋಗ್ಲಿ ಅಂತ. ಇಂಥವ್ರಿಂದಾನೆ ಗುರು ನೆಟ್ಟಿಗೆ ಹೋಗೋರ್ಗು ತಲೆಗೆ ಬಂದ್ಬಿಡುತ್ತೆ ನೆಟ್ಟು. ವೆಲ್ ಎನಿವೇಸ್, ರೋಡಲ್ಲಿ ಈ ಥರ ಒಂದಲ್ಲ ಒಂದು ಘಟನೆ ನಡೀತಾ ಇರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರ್ದು. ಅಷ್ಟು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಡೆಸ್ಟಿನೇಷನ್ಗೆ ನಾವು ನಾಳೆ ಹೋಗಿ ರೀಚ್ ಆಗ್ತೀವಿ. ಅವ್ರನ್ನ ನಿಲ್ಲಿಸ್ಬಿಟ್ಟು ಯಾಕಪ್ಪ ಹಂಗೆ ಓಡಿಸ್ತಾ ಇದೆಯಾ ಅಂತ ಕೇಳ್ಕೊಂಡು ಹೋಗ್ತಾ ಇದ್ರೆ ಸೊ ಬೆಟರ್ ತಲೆ ಕೆಡಿಸ್ಕೊಂತೀರಾ ಹೋಗ್ತಾ ಇರಬೇಕು. ನಾನು ಕರ್ನಾಟಕದಲ್ಲಿ ತುಂಬ ಕಡೆ ಅಬ್ಸರ್ವ್ ಮಾಡಿದ್ದೀನಿ, ಈ ಆ್ಯಡ್ಸ್ ಬೋರ್ಡ್ ಇರುತ್ತಲ್ವಾ, ಆ್ಯಡ್ದು ಬೋರ್ಡ್ಸ್ ಇರುತ್ತಲ್ವಾ, ಬೋರ್ಡಿಂಗ್ಸು, ಅದ್ರ ಆಲ್ಮೋಸ್ಟ್ ಎಲ್ಲ ಆ್ಯಡ್ಸಲ್ಲೂ ಬರೀ ಬಾಲಿವುಡ್ ಆ್ಯಕ್ಟರ್ಸು ನಾರ್ತಲ್ಲಿ ಇರೋರು ಮಾತ್ರ. ಯಾಕರು ನಮ್ಮ ಕರ್ನಾಟಕದಲ್ಲಿ ಆಗಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಸುಂದರವಾದವ್ರು ಯಾರು ಇಲ್ವಾ? ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲೇ ನಮ್ಮ ಕರ್ನಾಟಕದಲ್ಲಿ ಬಂದಿರೋರು ಬೆಸ್ಟ್ ಹೀರೋಯಿನ್ ಯಾರೂ ಇಲ್ಲ. ಐಶ್ವರ್ಯ ರಾಯ್ ಆಗಿರಲಿ, ಅನುಷ್ಕಾ ಶರ್ಮಾ ಆಗಿರಲಿ, ಇವರೆಲ್ಲ ಬೆಂಗಳೂರವರು. ದೀಪಿಕಾ ಪಡುಕೋಣೆ ಆಗಿರಲಿ, ಇವರೆಲ್ಲ ಬೆಂಗಳೂರವರು. ಏನು ಎಲ್ಲ ನಾರ್ತಿನೇ ಹಾಕ್ತೀರಾ, ಸೌತ್ಗೆ ಹಾಕಿದ್ರು. ವೆರಿ ಚನ್ನಪಟ್ಟಣ. ಈ ಚನ್ನಪಟ್ಟಣ, ಮಂಡ್ಯ ಈ ಕಡೆ ಎಲ್ಲ ರೋಡಿಗೆ ಹೆಂಗೆ ಬರ್ತಾರಂದ್ರೆ, ಬನ್ನಿ ತೋರಿಸ್ತೀನಿ. ಒಂದು ಸಿಂಪಲ್ ನೋಡಿ, ನಮ್ಮೂರು ನೋಡಿ ಹೆಂಗೆ ಹೋಯ್ತವನೆ. ಹೇಳು ಮುಚ್ಚಿಲ್ಲ, ನಮ್ಮವ್ನ ಹೆಂಗೆ ಮಾಡ್ತವನಂದ್ರೆ ಈ ಎಲ್ಲಿಗೆ ಹೋಗ್ತೀರ. ಅಯ್ಯೋ, ಅವನಿಗೆ 390 ಕೊಡ್ಸೋ ಬದಲು 150cc ಗಾಡಿ ಕೊಡಿಸ್ಬೇಕಾಯ್ತು. ನೋಡಿ ನೋಡಿ ಹೆಂಗೆ ಹೋಗ್ತಾ ನೋಡಿ.
ಅದಕ್ಕೆ ಅವನ ಬಯೋದು ನಾನು ಭವಿಷ್ಯವಾಣಿನ. ನಮ್ಮ ಗ್ರೂಪಲ್ಲೇ ನಂತರ ಯಾರು ಬಯೋಲ್ಲ ಅವನ್ನ. ಆದ್ರೂ ಹುಡುಗ ಎಲ್ಲ ಸ್ಪೋರ್ಟಿವ್ ಆಗ್ತವಂತ. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಲ್ಯಾಂಡ್ ಆಫ್ ಟಾಯ್ಸ್ ಚನ್ನಪಟ್ಟಣ. ಅರೆ ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ಗ್ರೂಪ್ ರೈಡಲ್ಲಿ ಹೋಗುವಾಗ ಒಂದೊಂದು ಇದು ಊರು ಹೆಂಗೆ ಹೋಗುತ್ತಂತ ಹೇಳೋಕ್ಕೆ ಆಗಲ್ಲ. ಅರೆ ಸೋಲೋ ಟ್ರಾವೆಲ್ ಮಾಡುವಾಗ ಗುರು ಇವಾಗ ಬಿಡದಿ ಬಂತ, ಗುರು ಇವಾಗ ರಾಮನಗರ ದಾಟದ್ವಾ, ಗುರು ಇನ್ನೂ ಬಿಡದಿ ಮಾಡಿದ್ದು ಮದ್ದೂರಿದೆ ಗುರು, ಅದಾದ್ಮೇಲೆ ಮಂಡ್ಯ ಹೋಗ್ಬೇಕು ಗುರು, ಆಮೇಲೆ ಫಾಸ್ಟ್ ಹೋಗಿ ಚನ್ನಪಟ್ಟಣನೇ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. Why McDid, huh? So done with a quick water break. ನಮ್ಮ ಬಾವಿಗೆ ಒಬ್ಬನಿಗೆ ನಿದ್ರೆ ಬರ್ತದೆ. ನನಗೂ ಆ್ಯಕ್ಚುಲಿ ನಿದ್ರೆ ಬರ್ತದೆ, ಬಟ್ ನಮ್ಗೆ ಅಭ್ಯಾಸ ಇದೆ. although it's too risky. Hello, let's go. ಯಾ ನಮ್ಮ ಬಾಯ್ಗೆ ಒಬ್ಬರಿಗೆ ನಿದ್ರೆ ಬರ್ತದೆ ಅಂತ ಗಾಡಿ ಸೈಡಿಗೆ ಹಾಕಿದ್ರಿ ಫಾರ್ ವಾಟರ್ ಬ್ರೇಕ್. ಸ್ವಲ್ಪ ಹೆವಿ ಶಕೆ ಗುರು, ಹೆವಿ ಬಿಸಿಲು. ಆ ಬಿಸಿಲು ಆ ಹಬ್ಬೆಗೆ ಹಂಗೆ ನಿದ್ರೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಮೋರ್ 55 kilometers ಟು ಗೋ ಟು ಪಾಂಡವಪುರ. ನೆಕ್ಸ್ಟ್ ಡೈರೆಕ್ಟ್ ದೇವಸ್ಥಾನಕ್ಕೆ, ಎಲ್ಲೋ ಬ್ರೇಕ್ ಇಲ್ಲ. ಸೊ ಪ್ಲ್ಯಾನ್ಸಲ್ಲೂ ಸ್ವಲ್ಪ ಚೇಂಜು. ನಾವು ಆ್ಯಕ್ಚುಲಿ ದೇವಸ್ಥಾನ ಮುಗಿಸ್ಕೊಂಡು ಬೇಗ ಹೋಗೋಣ ಅಂದ್ಕೊಂಡ್ರಿ. ಬಾಯ್ಸು ಯಾವಾಗಲೂ ಒಂದು ಸತಿ ರೈಡಿಗೆ ಹೋಗೋದು, ಏನು ಮನೆಗೆ ಹೋಗಿ ಏನು ಮಾಡ್ತಿರೋ ಅಂತ ಹೇಳ್ಬಿಟ್ಟು ವಿ ಆರ್ ಗೋಯಿಂಗ್ ಟು ಮೈಸೂರು. ಮೈಸೂರಿಗೆ ಹೋಗಿ ಸ್ವಲ್ಪ ಅಲ್ಲಿ ಓಡಾಡಿ ದೆನ್ ಇವತ್ತು ಒಂದು ಪವರ್ನ ಬ್ರೇಕ್ ಇದೆ. ಎಲ್ಲಂದರೆ ಒಳ್ಳೆ ಶೇಡ್ ಸಿಕ್ಕಿದ್ರೆ ಆ ಗಾಡಿ ಹಾಕ್ಕೊಂಡು ಮಲ್ಕೊಂಬಿಡೋದು ಒಂದು ಅವರ್. ಇಲ್ಲಿ ನೋಡಿ BMW ಅಲ್ಲಿ ಝೂಮ್ ಮಾಡ್ತೀನಿ. ಆ ನಂಬರ್ ನನ್ನ ಫೇವ್ರೆಟ್ ನಂಬರ್. ಲಾಸ್ಟಿಗೆ ಒಂದು 5 ಎತ್ಬಿಟ್ಟಿದ್ರೆ ಪರ್ಫೆಕ್ಟ್ ಫೇವ್ರೆಟ್ ನಂಬರ್ ಅದು, 3995. ಥ್ಯಾಂಕ್ಸ್ ಅಣ್ಣ. ಸೊ ಚಾಮುಂಡಿ ಹೆವಿ ಕ್ರೌಡೆಡ್ ಆಗಿರುತ್ತೆ. ಸೊ ಇದು ಮಂಡ್ಯದಿಂದ ಸ್ವಲ್ಪ ಮುಂದೆ ಬಂದು, ಮಂಡ್ಯದಿಂದ ಒಂದು 5-6 ಕಿಲೋಮೀಟ್ರ್ ಮುಂದೆ ಬಂದು ರೈಟ್ ತೊಗೊಬೇಕು.
ಐ ತಗೊಂಡು ಸ್ಟ್ರೈಟ್ ಹೋದರೆ ಸೊ ಏನು ಈ ದೇವಸ್ಥಾನ ಸ್ಪೆಷಾಲಿಟಿ ಅಂದರೆ ಏನೋ ದೃಷ್ಟಿಗಂತಲೇ ಮೇಯ್ನ್ ದೇವ್ರಿದು. ನಮ್ಗೆ ಏನಾದ್ರು ದೃಷ್ಟಿ ಹಾಕಿದರೆ ಈ ದೇವಸ್ಥಾನಕ್ಕೆ ಒಂದ್ಸತಿ ಬಂದು ಹೋದರೆ ತುಂಬ ಒಳ್ಳೆಯದಾಗುತ್ತೆ. ದೃಷ್ಟಿ ಆಗಲಿ, ಬ್ಯಾಡ್ ನೆಗೆಟಿವ್ ವೈಬ್ಸ್ ಆಗಿರಲಿ, ನಿಮಗೆ ಯಾವುದೇ ವಿಷಯದಲ್ಲಿ ಏನೋ ಬಿಸ್ನೆಸ್ ಆಗಲಿ, ವಾಟ್ ಎವರ್ ಇಟ್ ಇಸ್, ಥಿಂಗ್ಸ್ ಆರ್ ನಾಟ್ ಪ್ರಾಪರ್ ಇನ್ ಯುವರ್ ಲೈಫ್, ಒಂದ್ಸತಿ ದೇವಸ್ಥಾನಕ್ಕೆ ಬಂದು ಹೋಗಿ. ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ. ಸೊ ಏನೋ ದೃಷ್ಟಿ ನಮಗೆ ದೃಷ್ಟಿ ಆಗಿದ್ರೆ ಮತ್ತು ನೆಗೆಟಿವ್ ವೈಬ್ಸ್ ಇದ್ದರೆ ಒಬ್ರೊಬ್ರು ದೆವ್ವ ಹಿಡ್ದಿರೋರ್ಗೂ ಕರ್ಕೊಂಬರ್ತಾರೆ ಗುರು ಇದು. ಸೊ ವೆರಿ 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 ಪವರ್ಫುಲ್ ವರ್ಡ್. ಸೊ ಐ ಆಸ್ಕ್ ಕಪಲ್ ಆಫ್ ಫ್ರೆಂಡ್ಸ್ ಆಫ್ ಮೈ ಫ್ಯಾಮಿಲಿ, ಎವ್ರಿ ಒನ್ ಸಜೆಸ್ಟೆಡ್ ದಿಸ್ ಪ್ಲೇಸ್. ಒಂದ್ಸತಿ ಇಲ್ಲಿ ಹೋಗ್ಬಾ ಅಂತ. ನಾನು ಯಾವತ್ತೂ ಬಂದಿಲ್ಲ ಈ ಜಾಗಕ್ಕೆ. ನಮ್ಮದು ದೇವಸ್ಥಾನ ಅಂದರೆ ಒಂದೇ ಕಡೆ ಹೋಗೋದು, ಆ್ಯಸ್ ಯು ಗೈಸ್ ನೋ, ಚಾಮುಂಡ ಹಿಲ್ಸ್. ಇವೇ ಗಾಡಿ ಹಿಡ್ಕೊಂಡು 20ರಲ್ಲಿ ಹೋಗ್ತಾನಲ್ಲ ಇವನು, ಹೋಗಪ್ಪ ಸರ್. ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾನೆ ಹಾಡ. ಇವರೇ ಕಾಪಾಡಬೇಕು. ಎನಿವೇಸ್, ನಾನು ದೇವಸ್ಥಾನ ಎಂಟ್ರೆನ್ಸಲ್ಲಿ ಸಿಗ್ತೀನಿ. ಸೊ ಯಾ, ಸೊ ಫೈನಲಿ ರೀಚ್ಡ್ ಹುಕ್ಡ ಮಾರಮ್ಮ ಟೆಂಪಲ್. ಇವಾಗ ನಮ್ಮ ಗಾಡಿಗೂ ನಮ್ಮ ಬಾಡಿಗೂ ಪೂಜೆ ಮಾಡಿ ಸಿಗುವ. I'll see you guys in the next vlogs. Thank you so much for watching. Signing off. Abhilash Nair Unscripted. Bye bye. ಹಾಕಿಟ್ಟೇವನು. ಹಾಂ